ಹಾಯ್ ನಮಸ್ಕಾರ ಎಲ್ಲ ಹೆಂಗಿದ್ರಿ? ಶಿವರಾತ್ರಿ ಬಂತು ಅಲ್ದಾ? ದಿನ ಇಡೀ ಉಪವಾಸ ಇದ್ಕಂಡು ರಾತ್ರಿ ಜಾಗರಣೆ ಮಾಡಿ ಶಿವನ ಸ್ತುತಿ ಮಾಡ್ರೆ ನಾವು ಮಾಡದ ಪಾಪ ಎಲ್ಲ ದೂರ ಆತ್ತಂಬ್ರ. ಒಂದು ಕಥೆ ಪ್ರಕಾರ ಪರ್ವತರಾಜನ ಮಗಳು ಪಾರ್ವತಿ ರಾತ್ರಿ ಇಡೀ ಶಿವನ ಧ್ಯಾನ ಮಾಡಿ ಅವನನ್ನ ಮದುವೆ ಆದ ದಿನ ಅಂಬ್ರಿ ಈ ಶಿವರಾತ್ರಿ. ಶಿವರಾತ್ರಿ ದಿನ ನಮ್ಮ ಬೈಂದೂರಿನ ಗಂಗನಾಡಲ್ಲಿಪ್ಪಂಥ ಒಣಕೊಡ್ಲ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಾಗೆ ಶಿವಲಿಂಗವನ್ನ ಮುಟ್ಟಿ ಪೂಜೆ ಮಾಡೋ ಅವಕಾಶ ಇರುತ್ತೆ. ಇನ್ನು ಶಿವರಾತ್ರಿ ದಿನ ಕೆಲವು ಮಕ್ಕಳು ಈ ಜಾಗರಣೆ ನೆಪದಂಗೆ ಮನೆಗೆಲ್ಲ ಕಲ್ಲು ಹೊಡಿತಾ, ಬೊಂಡ ಇಳಿಸೋದು, ನೆಲಗಡ್ಲಿಗೆ ಎದ್ದಿದ್ದು ನೆಲಗಡ್ಲಿ ಕೊಳ್ಳೋದು ಹಿಂಗಿನ್ನೆಲ್ಲ ಮಾಡಿ ಗಮ್ಮತ್ತು ಮಾಡ್ತು. ಇನ್ನು ಕೆಲವು ಬದಿ ಹೆಂಗಿತ್ತಲ್ಲ, ಹಣಬು ಸುಡುವ ಆಚರಣೆ ಅಂತೇಳಿ ಇತ್ತು. ಈ ಶಿವ ಮನ್ಮಥನನ್ನ 3ನೇ ಕಣ್ಣಿಂದ ಸುಟ್ಟು ಹಾಕಿದ ಪ್ರತೀಕ ಅಂದೇಳಿ ಈ ಸಂಪ್ರದಾಯವನ್ನು ಆಚರಣೆ ಮಾಡಿದ್ರಂಬ್ರ. ಅವತ್ತಿನ ರಾತ್ರಿ ಗೆದ್ದಿ ಬೈಲಂಗೆ ಒಂದು ಬೋಗಿ ಮರದ ಗೆಲ್ಲು ನೆಡ್ತಾರೆ. ಅದಕ್ಕೆ ಮಡ್ಲು ಹುಲ್ಲೆಲ್ಲ ಹಾಕಿಕೆ ದೊಡ್ಡ ಹಣಬು ರೆಡಿ ಮಾಡಿ ಅದಕ್ಕೆ ಬೆಂಕಿ ಕೊಟ್ಟು ಗ್ಯಾಸ್ ಲೈಟ್ ತಾಳ ಜಗಂಟಿ ಎಲ್ಲ ಹಿಡ್ಕೊಂಡು ಮನೆಗೆ ದೀಮ್ಸಾಲ್ ಎನ್ನೀರೋ ದೀಮ್ ಗುಟ್ಕೊಂಡು ಕುಣೀರೋ ಅಂದ್ಕೊಂಡು ಹಾಡು ಹೇಳ್ತಾ ಅಕ್ಕಿ ತೆಂಗಿನಕಾಯಿ ದುಡ್ಡು ಎಲ್ಲ ಕಾಣಿಕೆ ರೂಪದಂಗೆ ಒಟ್ಟು ಮಾಡೋ ಕ್ರಮ ಇತ್ತು. ಇನ್ನೊಂದು ಗೊತ್ತಿತ್ತ ನಿಮಗೆ? ಈ ಹಣಬು ಇಲ್ದ ಊರಿನವ್ರು ಕದಿತಿದ್ದೀರಂಬ್ರು ಮುಂಚಿನ ಕಾಲದಂಗೆ. ಅಂದರೆ ಯಾರು ಶಿವರಾತ್ರಿ ರಾತ್ರಿ ಹೊತ್ತು ಹಣಬಿನ ಬೆಂಕಿ ಕದ್ಕೊಂಡು ಹೋಗಿ ಅವರು ಊರಿನ ಗೆದ್ದಂಗೆ ಹಣಬು ಆಚರಣೆ ಮಾಡ್ರೆ ಇವ್ರು ಯಾವ ಊರಿನ ಗೆದ್ದಿಂದ ಕದ್ಕೊ ಬಂದಿರಲ್ಲ ಆ ಗೆದ್ದಂಗೆ ಮತ್ತೆ ಶಿವರಾತ್ರಿ ಹಣಬು ಮಾಡುವಂಗಿಲ್ಲ ಅಂಬ್ರು. ಹಾಗಾಗಿ ಹಿಂದಿನ ಕಾಲದಂಗೆ ರಾತ್ರಿಗೆ ಈ ಹಣಬಿನ ಬೆಂಕಿನ ಕದಿದೆ ಇಪ್ಪಂಗೆ ಕಾಯೋ ಕೆಲಸವೂ ಮಾಡ್ತಿದ್ದೀರಂಬ್ರು. ಈಗಿನ ಕಾಲಕ್ಕೆ ಎಂತ ಆಯ್ತಂದ್ರೆ ಹುಡುಗರ ಮಕ್ಕಳೆಲ್ಲ ಶಿಕ್ಷಣ ಉದ್ಯೋಗ ಅಂದೇಳಿ ಪರವ್ರ ದಾರಿ ತೊಳೆದ್ಮೇಲೆ ಹಿಂದಿನ ಸಂಪ್ರದಾಯ ಎಲ್ಲ ಅಟ್ಟ ಹತ್ತಿತ್ತಂದೇಳಿ ಹೇಳಕ್. ಅಲ್ಲಿ ಇಲ್ಲೆಲ್ಲ ಕಡೆ ಕಂಡು ಓದಿ ನಿಮ್ಗೆಲ್ಲರಿಗೂ ತಿಳಿಸುವಂತ ಒಂದು ಸಣ್ಣ ಪ್ರಯತ್ನ ಮಾಡಿದೆ. ಎಲ್ಲರೂ ತಪ್ಪಿದ್ರೆ ಚೂರು ಹೊಟ್ಟಿಗೆ ಹಾಯ್ಗಣಿ ಯಾಕ. ನಮಸ್ಕಾರ.